ಬೆಂಗಳೂರು ಮೂಲದ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಮತ್ತು ಕಮ್ಮದಟ್ಟಿ ಕಾಮನೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಸಾವಿರಾರು ಎಕರೆ ಗೋಮಾಳ ಜಮೀನನ್ನು ಕಲ್ಲು ಬಂಡೆಗಳನ್ನು ಉಳಿಸುವವರು ಯಾರು? ಮಾನ್ಯ ಕಂದಾಯ ಸಚಿವರೇ, ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಸರ್ಕಾರಿ ಭೂಮಿಯನ್ನು ಉಳಿಸಿ ಅದನ್ನು ಕೈಗಾರಿಕೆಗಳ ಸ್ಥಾಪನೆ ಮಾಡಿ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣಾ ಘಟಕಗಳಿಗೆ ಆದ್ಯತೆ ನೀಡಿ ಜೊತೆಗೆ ಜಾನುವಾರುಗಳಿಗೆ ಮೀಸಲಿಡಿ ಅಂತೇಳಿ ನಾವು ನಿರಂತರವಾಗಿ ಹೋರಾಟ ಮಾಡಿ ಬಾಯಿ ಬಡ್ಕೊತಾ ಇದ್ರು ಸಹ ಬಗಲು ಕಂಡಂತಹ ಕಲ್ಲು ಬಂಡೆಗಳು ರಾತ್ರಿ ಸಂಪೂರ್ಣವಾಗಿ ಕೆರೆ ಮಣ್ಣಿಂದ ಮುಚ್ಚಿ ಕೋಟಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡುವ ದಂಧೆಕೋರರು ಯಾರು? ಭೂಗಳ್ಳರಿಗೆ ರಕ್ಷಣೆಯಾಗಿರೋರು ಯಾರು? ಇವತ್ತು ರಾಷ್ಟ್ರೀಯ ಹೆದ್ದಾರಿ 75 ಟೋಲ್ ಪಕ್ಕದಲ್ಲಿರುವ ದಿವಂಗತ ತಿಪ್ಪಾರೆಡ್ಡಿ ಮಕ್ಕಳಾದ ಕಿರಣ್ ಕುಮಾರ್ ರೆಡ್ಡಿ, ಉಮಾಶಂಕರ್ ರೆಡ್ಡಿ ಮತ್ತು ಲಲ್ಲಾತ್ ರೆಡ್ಡಿ ಎಂಬುವರು ಇವತ್ತು ಸುಮಾರು 50-60-80 ಎಕರೆ ಇದೆ, ಎಲ್ಲ ಕಲ್ಲು ಬಂಡೆಗಳಿದೆ. ಆ ಕಲ್ಲು ಬಂಡೆಗಳಿಗೆ ದಾಖಲೆ ಮಾಡಿಕೊಟ್ಟರು ಯಾರು? ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಜಮೀನು ಸಹ ಇದೆ. ಅದನ್ನು ಬಲವಂತವಾಗಿ ಇದು ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಅವರು ರಾಜ್ಯವಾಗಿ ಕಂದಾಯ ಅಧಿಕಾರಿಗಳ ಭಯ ಇಲ್ಲದೆ ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಕಾಂಪೌಂಡನ್ನು ಸ್ಥಗಿತ ಮಾಡುವಂಥ ಪ್ರಮೇಯಕ್ಕೆ ಕಂದಾಯ ಅಧಿಕಾರಿಗಳು ಹೋಗ್ತಾನೆ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಅವ್ರು ಅಷ್ಟು ಬಲಾಢ್ಯಗ್ರಾ? ಸರ್ಕಾರಿ ಜಮೀನನ್ನು ಕಬಳಿಸಿ ಕೋಟಿಗೆ ಮಾರಾಟ ಮಾಡುತ್ತಿರುವ ಆ ದಂಧೆಕೋರರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ಸರ್ವೆ ಅಧಿಕಾರಿಗಳೇ, ಮಾನ್ಯ ಕಂದಾಯ ಮಂತ್ರಿಗಳೇ, ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲಿರುವಂತಹ ನೂರಾರು ಕಲ್ಲು ಬಂಡೆಗಳ ಗೋಮಾಳ ಜಮೀನನ್ನು ಅಕ್ರಮವಾಗಿ ಭೂಸ್ವಾಧೀನ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿರುವ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಒಂದು ಕಲ್ಲು ಬಂಡೆಗಳು ಏನಿದೆ ಸಂಪೂರ್ಣವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇದನ್ನು ಸರ್ವೆ ಮಾಡಿಸಿ ಸರ್ಕಾರ ತಾಲೂಕಾಡಳಿತ ವಶಕ್ಕೆ ಪಡೆದು ಜಾನುವಾರುಗಳಿಗೆ ಇಲ್ಲವೇ ಕೈಗಾರಿಕೆ ಸ್ಥಾಪನೆಗೆ ಇದನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಬೇಕು. ಮತ್ತು ಅವರಿಗೆ ಕುಮ್ಮಕ್ಕು ಕೊಡುತ್ತಿರುವಂತಹ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲಿ ತಿಪ್ಪಾರೆಡ್ಡಿ ಮಕ್ಕಳಿಗೆ ಕುಮ್ಮಕ್ಕು ಕೊಡುತ್ತಿರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು. ಇಲ್ಲವಾದರೆ ಈ ಒಂದು ಸರ್ಕಾರಿ ಆಸ್ತಿ ಉಳಿವಿಗಾಗಿ ಹದಗೆಟ್ಟಿರುವ ತಾಲೂಕಾಡಳಿತವನ್ನು ಸರಿಪಡಿಸುವುದಕ್ಕಾಗಿ ನಾವು ಕಂದಾಯ ಮಂತ್ರಿಗಳ ಮನೆ ಒಂದು ಕೂತ್ಕೊಳ್ಳಲ್ಲ, ದಾಖಲೆಗಳ ಸಮೇತ ಗೌರವಾನ್ವಿತ ರಾಜ್ಯಪಾಲರ ಮನೆ ಮುಂದೆ ಈ ಕಲ್ಲು ಬಂಡೆಗಳ ಸಮೇತ ಹೋರಾಟ ಮಾಡುವ ಎಚ್ಚರಿಕೆಯೊಂದಿಗೆ ಮನವಿಯನ್ನು ಸಹ ಕಂದಾಯ ಅಧಿಕಾರಿಗಳು ಸಲ್ಲಿಸ್ತಾ ಇದ್ದೀವಿ. ಅದರಂತೆ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕೆಂದು ಮಾನ್ಯ ಕಂದಾಯ ಮಂತ್ರಿಗಳನ್ನು ಮತ್ತೆ ತಾಲೂಕು ದಂಡಾಧಿಕಾರಿಗಳನ್ನು ಮತ್ತು ಉಪವಿಭಾಗಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ.